ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೊಂಡು ನೋಡಿ. ನಾನು ಚೆನ್ನಾಗಿದ್ದೀನಿ. ನಾನು ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡಿ ನೋಡ್ರಿ. ಟೈಮ್ 7 ಗಂಟೆ ಆಗೈತ್ರಿ. ಈಗ ಆಲ್ರೆಡಿ ಎಲ್ಲ ಕಸ ಹೊಡ್ಬೋದು, ರಂಗೋಲಿ ಹಾಕೋದು, ಪೂಜೆ ಕೂಡ ಆಗೈತ್ರಿ. ಆಡುಗಳು ಕಾಲ ಅನ್ಸುತ್ತೆ ಕಸ ಹೊಡ್ಕಿನ್ರಿ, ಬಾಂಡೆ ತೊಳ್ಕೊಂಡೆ. ಜಲ್ದಿನೇ ಎದ್ದನ್ರಿ. ಇವತ್ತು 5:15 ಎದ್ದು ಗುಬ್ಬಿಗಳು ನೋಡ್ರಿ ಹೆಂಗೆ ಚುಂಚು ಮಾಡತ್ತಾವ್ರಿ. ಗಿಡ ಯಾಕೋ ಇನ್ನೂ ಚಿಗಿತಾನೆ ಇಲ್ರಿ. ಎಲ್ಲೆಲ್ಲಿ ಸ್ವಲ್ಪ ಚಿಗಿಲಾತೈತ್ರಿ. ಏನು ಬರ್ಲಾಗ್ತೈತೋ ಏನು ಮಾಡ್ತೈತೆ ಅನ್ನೋ ಚಿಗಿಯಾಕತ್ತೈತ್ರಿ ಸ್ವಲ್ಪ ನೋಡ್ರಿ. ನೇಚರ್ ಹೆಂಗೈತ್ರಿ, ಮಂಜು ಬಿದ್ದಂಗೆ ಆಗೈತೆ ನೋಡ್ರಿ. ಸ್ವಲ್ಪ ಥಂಡಿ ಇಲ್ಲ ರೀ, ಮಂಜು ಬಿದ್ದೈತ್ರಿ. ರಂಗೋಲಿ ಸಿಂಪಲ್ ಹಾಕಿನ್ರಿ ಅಷ್ಟೇ. ಹುಂಜುಗಳು ಕೂಗಾಟ. ನೀರು ಬಂದಿಲ್ಲ ರೀ. ಬಕೆಟ್ನಾಗ ನೀರು ತೊಗೊಂಡು ಬಾಂಡೆ ಅಷ್ಟು ತೊಳೆದಾರೆ. ಬಟ್ಟೆ ಅದಾವ್ರಿ, 3 ದಿನದ ಬಟ್ಟೆ ತೊಳೆದು ಹಾಕಬೇಕು. ನಾಯಿ ನೋಡ್ರಿ. ನಾಯಿಗಳು ಭಾಳ ರೀ ನಮ್ಮ ಹಳ್ಳ್ಯಾಗ, ಭಾಳ ಒಟ್ಟು ಸಿಕ್ಕಾಪಟ್ಟೆ ರೀ ಬೀದಿ ನಾಯಿಗಳು. ಬರ್ರಿ ಸ್ನೇಹಿತರೆ, ಇವತ್ತಿನ ಡೇ ಹೆಂಗೆ ಹೋಗ್ತೈತಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆದಷ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ವ್ಲಾಗ್ನ ಎಲ್ಲಿಯೂ ಸ್ಕಿಪ್ ಮಾಡಲಾರ್ದೇ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನೋಡಿರಿ. ಎಲ್ಲ ಕಡೆದು ಕಸ ಹೊಡ್ಕೊಂಡ್ಯಾರೆ. ಕಸ ಅಷ್ಟೇ ಹೊಡ್ಕೊಳ್ದಾಗ್ತೈತೆ ರೀ. ನನಗೆ ಪರ್ಸಿ ತೊಳ್ಕೊಳ್ದು ಆಗಂಗಿಲ್ಲ ರೀ. ಹಿಂಗೆ ಒಂದು 8-10 ದಿನಕ್ಕೊಂದು ತೊಳಿತೀನಿ ರೀ. ಡೈಲಿ ಅಂತೂ ಆಗಂಗಿಲ್ಲ ರೀ. ನೋಡಿರ್ಬೇಕು ನೀವು. ಒಬ್ಬಳೇ ಇರ್ತೀನೋ ಅಡುಗೆ ಮಾಡ್ಕೊಂಡು ತಿನ್ನೋದನ್ನ ಬೇಸರ ಆಗಿರ್ತೈತ್ರಿ. ರೊಟ್ಟಿ ಮಾಡ್ಬೇಕನ್ನತ್ತೀನಿ ನೋಡ್ರಿ. ಒಂದು 10 ರೊಟ್ಟಿ ಮಾಡ್ತೀನಿ. ಇದಷ್ಟು ಸಬ್ಬಸ್ಗೆ ಸೊಪ್ಪು ತಾಳಿಸ್ತೀನಿ ರೀ. ಹಿಂಗೆ ತೊಳೆದು ಹಿಂಗೆ ಅರ್ಬ್ಯಾಗ ಕಟ್ಟಿಟ್ಟಿದ್ದೆ ನೋಡ್ರಿ. ಇದನ್ನು ಅರ್ಬ್ಯಾಗ ಕಟ್ಟಿಟ್ಬಿಟ್ಟೇನಿ ರೀ. ಇಲ್ಲಿ ಪೂಜೆ ಆಗೈತೆ ನೋಡ್ರಿ. ಮೆಂತ್ಯ ಪಲ್ಯ ನೋಡ್ರಿ. ನೀನೇ ಬರಾನ ಹಂಗೆ ಇದ್ರಾಗ ಹಾಕಿಟ್ಟಿದ್ದೆ ಅಂದ್ರೆ ಗಡಿಗ್ಯಾಗ ರೀ. ತಾಜಾನೇ ಉಳಿತೈತ್ರಿ. ಸ್ವಲ್ಪ ಬಾಡ್ದಂಗೆ ಆಗೈತೆ ರೀ. ಈಗ ಮುಂಜಾನೆ ಹಾಕಿಟ್ಟಿನಿ ರೀ. ಕಟ್ಗೆ ಇಲ್ಲ, ಸ್ವಲ್ಪ ತೆಂಗಿನ ಸೊಪ್ಪಿ ತೊಗೊಂಬಂದು ನೀರು ಕಾಸ್ಕೊಂಡ್ರಿ. ಎಷ್ಟು ಬಾಂಡೆ ತೊಳೆದೆ. ಚಪಾತಿ ಅಂತೂ ಇನ್ನೂ ನಿನ್ನೆ ಹಾಗೆ ಇದಾವ್ರಿ. ನನಗಂತೂ ಚಪಾತಿ ತಿನ್ನೋಣ ಪಿತ್ತ ಆದಂಗೆ ಆಗ್ಬಿಡ್ತೈತ್ರಿ ನೋಡ್ರಿ. ಚಪಾತಿ ಇಷ್ಟು ಚಪಾತಿ ಇದಾವ್ರಿ. ಅವರು ನಮ್ಮ ಅಕ್ಕದು ಊಟಕ್ಕೆ ಬರಲಿಲ್ಲ ರೀ. ಅಲ್ಲಿ ಊರಾಗ ದೇವ್ರಿಗೆ ಹೋಗ್ಯಾರೆ. ಅಲ್ಲಿ ಅವ್ರ ಮನ್ಯಾಗ ನಾಷ್ಟ ಮಾಡಿಸ್ಬಿಟ್ಟಾರೆ. ಒಲ್ಲಂದ್ರೆ ಹೊತ್ತಾಗಿ ನಾವು ಕರಿಬೇಕಂದ್ರೆ ನಾವು ದವಾಖಾನಿಗೆ ಹೋಗ್ಬಿಟ್ಟಿವಿ ರೀ. 5, 6, 7, 8 ಚಪಾತಿ ಇದಾವ್ರಿ. ಊಟ ಮಾಡ್ತಾರತ್ತೆ ಮಾಡಿದಿನ ಟೊಮೆಟೊ ಚಟ್ನಿ ಐತ್ರಿ. ಏನೂ ಆಗಲ್ರಿ ಚಟ್ನಿಗೆ. 8-10 ದಿನ ಇಟ್ಟರು ಏನೂ ಆಗಲ್ರಿ. ಈಗ ನಾನು ಕುಟ್ಟಿ 4 ದಿನ ಆಯ್ತು ರೀ. ಇವತ್ತಿಗೆ ಏನೂ ಆಗಲ್ಲ ರೀ. ಮುಚ್ಚಿಡ್ಬೇಕ್ರಿ. ಯಾವುದೇ ವಸ್ತು ಆದರೂ ಮುಚ್ಚಿಟ್ರೆ ಏನೂ ಆಗಂಗಿಲ್ಲ ರೀ. ಥರ ಮುಚ್ಚಿಡ್ತೀನಿ ರೀ ಚಪಾತಿ. ಯಜಮಾನ್ರು ರಾತ್ರಿನ ಹೋಗ್ಯಾರ ಆ ಕಡೆ ಹೇರ್ಕೊಂಡು. ಮನೆಗೆ ಬಂದಿಲ್ಲ ರೀ ಅವರು. ಇಷ್ಟು ತಂಗರ್ ರೊಟ್ಟಿದವ್ರಿ. ಆಡಿಗೆ ಇಡ್ಬೇಕಂದ್ಯಾ. ನೀನೇ ಗೊಂಜಾಳ ಇಟ್ಟಿನಿ ರೀ. ಮೇವು ಐತ್ರಿ ಅವಕ್ಕೆ. ಮೆಣಸಿನ್ಕಾಯಿನೂ ಮ್ಯಾಗ ಹಾಕೋದಾಗ್ಲಿಲ್ಲ ರೀ. ಮೆಡಿಸಿನ್ ಎಲ್ಲ ಕೊಳೆ ಮಾಡಿ ಚೀಲ್ದಾಗ ಇಟ್ಟಿರಿ. ಹೋಗಿ ಅನ್ನತ್ತಾರೆ ನಮ್ಮ ಯಜಮಾನ್ರು. ಅದನ್ನು ಒಗೆದ್ಬಿಡು. ಈಗೇನು ತೋರಿಸ್ಕೊಂಡಿವೆ ಇವೆಲ್ಲ ಒಗೆದ್ಬಿಡು. ಇನ್ನು ಬೇಡ, ಇವೇನು ತೋರಿಸ್ಕೊಂಡು ಬಂದಿವಿ ನೀವು ಅಷ್ಟೇ ತಗೋ ಅಂತ ಹೇಳ್ಯಾರ. ನೀನೇ ರಾತ್ರಿ ತೊಗೊಂಡಿನಿ. ಈಗ ಒಂದು ಸ್ವಲ್ಪ ಖಾಲಿ ಹೊಟ್ಟಿಲೆ ತೊಗೋತೈತ್ರಿ ಅದು ಗುಳಿಗೆ. ಇದನ್ನೊಂದು ತೊಗೋತೀನಿ ರೀ. ರಿಪೋರ್ಟ್ ಇಲ್ಲೇ ಇಟ್ಟು ನೋಡಿರಿ. ಆ ರಿಪೋರ್ಟ್ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ ರೀ. ಇನ್ನು ಅದನ್ನು ತೋರಿಸಿಲ್ಲ ನಾನು ರಿಪೋರ್ಟ. ಬಿಸಿನೀರಾಗ ಕಾಸ್ಕೊಂಡೀನಿ ರೀ 1 ಗ್ಲಾಸ. ಚಹಾ ಕುಡಿಬೇಕಂದ್ರೆ ಚಾನೂ ಬ್ಯಾಡ್ ಅಂದಾರಿ. ಏನೋ ರೀ ಎಲ್ಲ ಬಿಡನತ್ತಾರ. ಈ ಜನ್ಮ ಮನುಷ್ಯ ಹೆಂಗೆ ಮಾಡೋದು ನೋಡ್ರಿ. ಯಾವ್ದಾರೆ ಒಂದು ಸ್ವಲ್ಪ ತಿಂದು ನೀಟಾಗಿ ಅಡ್ಡಾಡ್ಬೇಕಂದ್ರೆ ಅದನ್ನು ಪಂತೆ ಮಾಡು, ಇದನ್ನು ಪಂತೆ ಮಾಡು ಹಿಂಗೆ ಹೇಳ್ತಾರೆ. ಆಂಜನೇಯ ನೀನೇ ಕಾಪಾಡಪ್ಪ. ನನಗಂತೂ ಪಂತೆ ಮಾಡೋದು ಆಗಂಗಿಲ್ಲ. ನಿನ್ನ ಮ್ಯಾಗ ಭಾರ ಹಾಕಿ ಬಿಡಾಕತ್ತೀನು, ಏನು ಮಾಡ್ತಿ ಮಾಡತ್ತೇಳಿ ಅವನಿಗೆ ಕೈ ಮುಗಿದು ನನ್ನ ಡೇನ ಸ್ಟಾರ್ಟ್ ಮಾಡಿಬಿಡ್ತೀನಿ ನೋಡಿ. ಬರೀ ಸ್ನೇಹಿತರೆ, ರೊಟ್ಟಿ ಮಾಡಿ ಇದಟ್ಟು ಪಲ್ಯ ಮಾಡಿ ಮತ್ತೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನೋಡಿ ಸಪೋರ್ಟ್ ಮಾಡಿ. ನೋಡಿ ಸ್ನೇಹಿತರೆ, ಸಬ್ಬಸ್ಗೆ ಪಲ್ಯ ಮಾಡ್ತಾಯಿದ್ದೀನಿ ನೋಡ್ರಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಒಂದು 4-5 ಇದ್ರಲ್ಲೇ ಒಂದು ಕೆಂಪು ಮೆಣಸಿನ್ಕಾಯಿ ಹಾಕಿದ್ರೆ ಇನ್ನೆಲ್ಲಿ ಅಲ್ಲಿ ಹೋಗಿ ಮತ್ತು ಹರ್ಕೊಂಬರೋದು ಲೇಟ್ ಆಗ್ತೈತೆ ಅಂತ ಹೇಳಿ ನೀರು ನೋಡ್ರಿ ಯಾವ ಥರ ಬಿಡತ್ತೈತ್ರಿ. ನಾನೇ ನೀರು ಹಾಕಿಲ್ಲ ಸ್ನೇಹಿತರೆ. ಯಾಕಂದ್ರೆ ಎಳೆ ಪಲ್ಯ ಇತ್ತಲ್ವ. ಇದು ಎಳೆದಿತ್ತಂದ್ರೆ ಈ ಥರ ನೀರು ಬಿಡ್ತೈತ್ರಿ. ಕರಿಗೆ ಸ್ವಲ್ಪ ಆಗ್ತೈತ್ರಿ ನೋಡ್ರಿ. 2 ಕಟ್ಟಿಂದು ಸೊಪ್ಪಿಂದು ಎಷ್ಟು ಆಗ್ಲತ್ತೈತ್ರಿ ಪಲ್ಯ. ರೊಟ್ಟಿನೂ ಮಾಡಿದೆ ನೋಡ್ರಿ. ಇಷ್ಟ ನಾವು ಮೆಣಸಿನ್ಕಾಯಿ ಒಣಕ್ಕೆ ಇಲ್ರಿ ಮ್ಯಾಗ ಎನ್ಸಂಗಿಲ್ಲ ರೀ. ಎನ್ಸ್ಬಾರ್ದತ್ತಾರ ರೊಟ್ಟಿ. ಮೊನ್ನೆ ಎನ್ಸಿನೂ ನಮಗೂ 10 ರೊಟ್ಟಿ ಕೊಡ್ರಿ ಪಾರ್ಸಲ್ ಹತ್ತಿ ಎಲ್ಲರೂ ಅನ್ನತ್ತಿದ್ರಿ. ರೊಟ್ಟಿ ಎನ್ಸಂಗಿಲ್ಲ ರೀ. ಅವು ಚಪಾತಿ ಮ್ಯಾಗಿಟ್ರೆ ಮತ್ತು ಅವು ಚಪಾತಿನೂ ಭಾದಾಗ್ತಾವ್ರೆ. ಇದ್ರೊಳಗೆ ಇಷ್ಟು ಮುಚ್ಚಿಬಿಡ್ತೀನಿ ರೀ. ಹಂಗೆ ಉಸುಳಿ ನೋಡ್ರಿ. ನೀನೇ ಓದು ಅಲ್ಲೇ ಫ್ರಿಜ್ನಾಗ ಇಟ್ಟಿನಿ ಅಂದ್ರೆ ಬರ್ತಿತ್ತು ರೀ. ಈಗ ಒಯ್ಬೇಕತ್ತೆ ಇಟ್ಟೆ ನೋಡ್ರಿ. ಪಲ್ಯ ಮಾಡ್ತಾನೆ ಮತ್ತು ಇದನ್ನ ಬಾದಾಗಿಬಿಡ್ತಾವ್ರಿ. ಇಲ್ಲೇ ಕವರ್ನಾಗ ಹೊರಗೆ ಇಟ್ಟಿವಂದ್ರೆ
ಪಲ್ಯ ಅಂತೂ ರೆಡಿ ಆಯಿತು. ಒಂದು ರೊಟ್ಟಿ ತಿಂದು ಮೆಡಿಷನ್ ತೊಗೊಂಡು ಹೋಗ್ತೀನಿ ರೀ. ಒಗ್ಯಾನ ಅದಾವ್ರಿ, ಒಗ್ಯಾನೇನು ಒಗಿದಾಗ್ತೈತಿ ಏನು ಮಾಡೋದಾಗ್ತೈತಿ ಅನ್ನೋದು. ನೀರು ಅದಾವ್ರಿ, ಒಗೆದು ಹಾಕಿಬಿಡ್ತೀನಿ ರೀ. ಹಂಗಾದ್ರೂ ಲೇಟ್ ಆಗೈತಿ, ಒತ್ತಾಟೆ ನಿಶ್ಚಿಂತೆ ಆಗಿಬಿಡ್ತೈತೆ ರೀ. ಮಧ್ಯಾಹ್ನದಾಗ ಬಂದು ನೀರು ಇರ್ಲಿಕ್ರೆ ಮತ್ತು ಅದೊಂದು ಬೇಸರ ರೀ. ಹೊಳ್ಳಿ ಬ್ಯಾರಲ್ದನ್ನು ತೊಗೊಂಡು ಬ್ಯಾರಲ್ನ ತುಂಬಿಸಿದಾರೆ. ಒಂದು ಕೂಡ ನೀರು ತುಂಬ್ಕೊಂಡ್ಬಂದೆ. ಇಲ್ಲಿ ಒಳಗೆ ಒಂದು ಬಕೆಟ್, ಬಾತ್ರೂಮ್ನಾಗ ಒಂದು ಬಕೆಟ್ ನೀರು ತೊಗೊಂಬಂದಿಟ್ಟೆ. ಹೊರಗಡೆ ಈಗ ನಮ್ಗೆ ರೆಸ್ಟಿಗೆ ಹೋಗೋಕ್ಕದು ಹೊರಗಡೆ ಅನುಕೂಲ ಇಲ್ಲ ರೀ. ಬಾತ್ರೂಮ್ನಾಗ ಹೋಗೋದು ನೀರು ಹಾಕಿಬಿಡ್ತೀನಿ ರೀ. ಆಯ್ತು ರೀ, ರೆಡಿ ಆಗೈತೆ ರೀ ಪಲ್ಯ. ಈಗ ಒಗ್ಯಾನ ತೊಳೆದು ಹಾಕಿ ಊಟ ಮಾಡ್ತೀನಿ ಸ್ನೇಹಿತರೆ. ಇಲ್ಲಾಂದ್ರೆ ಊಟ ಮಾಡಿ ಅಂದ್ರೆ ಮತ್ತೆ ಯಾರು ಗ್ಯಾಂಗ್ರು ಒದ್ರಾಕತ್ರಿ ಅಂದ್ರೆ ಹಾಗೆ ಹೋಗ್ಬಿಡ್ದಕ್ಕತ್ರಿ. ಚಿಲ್ದಂಗೆ ಆಗ್ಬಿಡ್ತೈತೆ ರೀ ಮನುಷ್ಯಾಗ. ಆಯ್ತು ನೋಡಿರಿ ಪಲ್ಯ ರೆಡಿ. ಸಬ್ಬಸ್ಗೆ ಪಲ್ಯ, ಟೊಮೆಟೊ ಚಟ್ನಿ, ಜೋಳದ ರೊಟ್ಟಿ. ಬರ್ರಿ ನಮ್ಮ ಮನೆಗೆ ಊಟಕ್ಕೆ. ಯಾರೆಲ್ಲ ಬರ್ತೀರಾ ಕಮೆಂಟ್ ಮಾಡಿ ಸ್ನೇಹಿತರೆ. ಮನೆದಿಂದ ಬಂದೆ ರೀ, ಊಟ ಮುಗಿಸ್ಕೊಂಡು ಬಟ್ಟಿನೂ ತೊಳೆದು ಹಾಕಿದೆ. ಬಂದು ಆಡ ಕಟ್ಟಿ ಇಲ್ಲಿದೆಲ್ಲ ಕಸ ಹೊಡೆದೆ. ಆಡಿನ ಕಾಲಂದೆಲ್ಲ ಕಸ ಹೊಡೆದೆ. ಪಾಪು ಬಂದ. ಹಾಯ್ ಮಾಡು ಪಾಪು, ಹಾಯ್ ಮಾಡು. ನೋಡಿ ತೆಗಿ ಬ್ಯಾನ್ ಕುರ್ಕುರಿ. ಪಾಪು ಬಂದ ರೀ. ಹೋಗಿ ನಾನು ಆತಾಳ ಕುಂಡ್ರವ, ಇಲ್ಲೇ ಟೈಮ್ ಪಾಸ್ ಆಗೋಲ್ಲ ಅನ್ನೋ ಗೊತ್ತು ಹೇಳತ್ತನ. ಕುಂಡ್ರ ಒಳಗೆ ಯಾರು ಹೋಗ್ತೀನಿ ನಾನು ಆತಾರ. ಇವತ್ತು ಬ್ಲೌಸ್ನ ಸ್ಟಿಚಿಂಗ್ ಮಾಡಂಗಿಲ್ಲ ಸ್ನೇಹಿತರೆ. ಸಿಕ್ಕಾಪಟ್ಟೆ ಪೇನ್ ಆಗಾಕತ್ತೈತಿ ಮೈ ಕೈಯೆಲ್ಲ. ಹೊರಗಡೆ ಮಳೆ ಬಂದಾರ್ಗತ್ಲೆ ನೋಡ್ರಿ, ಇಲ್ಲಿ ಮಾಡಿ ಹಾಕೊಂಡು ಕೂತ್ಬಿಟ್ಟೈತ್ರಿ ಪೂರ. ಇಷ್ಟೆಲ್ಲ ಹೊಲ್ದಿನ್ರಲ್ಲ, ಇವಷ್ಟು ಹೊಲ್ದಿರೋದಕ್ಕೆ ಹುಕ್ಕ ಹಚ್ಚೋದು ಹಾಗೆ ಕೈವಲ್ಗಿ ಮಾಡೋದು ಈ ಥರ ಮಾಡ್ತೀನಿ ರೀ. ಇದಾದರೂ ಆಗ್ತೈತೆ ಅಂತ ಅಂದ್ಕೊಂಡು, ಇದಾದರೂ ಆಗ್ತೈತೆ ಅಂತೇಳಿ ಕೂತಲ್ಲೇ ಮಾಡಾಕತ್ತೀನಿ ರೀ. ಇಲ್ಲೇ ಬೆಚ್ಚ ಕೂತ್ಕೊಂಡು. ಪಾಪು ಏನು ಮಾಡತ್ತ ನಿಮ್ಮ ಮಮ್ಮಿ? ಏನು ಮಾಡತ್ತ? ಊಟ ಮಾಡಿ ರೊಟ್ಟಿ ಮಾಡತ್ತಾಳ. ಇನ್ನ ಒಂದೊಂದಾಗಿ ಟೈಮು ಇನ್ನ ರೊಟ್ಟಿ ಮಾಡತ್ತಾಳ. ಪಾಪ ಏನು ಮಾಡತ್ತೈತಿ? ನಿನ್ನ ಜೋಡಿ ಬರೋದ್ಲ ಅದು ಅಂಗಡಿಗೆ? ಹಾಂ, ನಡ್ಯಾಕೆ ಬರೋದಿಲ್ಲ ತಮ್ಮಗಿನ? ಹಾಂ, ನೀ ಕೈ ಹಿಡ್ಕೊಂಡು ಬರ್ತಿದ್ದೀನಿ ಕಾಟ್ಕೆ ನಡೆದಿತ್ತಂದ್ರೆ. ಅದು ಅಣ್ಣ ಹೋಗ್ಯಾನ ಸಾಲಿಗೆ? ಅಜ್ಜಿ ಹೊಲಕ್ಕೆ ಹೋಗಿ ಆದರ್ಸ್ ಬರ್ತಿದ್ರು ಇಲ್ರಿ. ನಮ್ಮ ಪಾಪು ಸಣ್ಣಕ್ಕಿದ್ರು, ಈಗ ದೊಡ್ಡಕ್ಕಿಗ್ಯಾಳ. ಮತ್ತು ಅವ್ರ ಮನ್ಯಾಗ ಅವ್ರ ತಮ್ಮ ಐತ್ರಿ ಒಂದು, ಅವ್ರ ಚಿಕ್ಕಪ್ಪನ ಮಗ ಐತ್ರಿ. ಅದ್ರ ಜೊತೆ ಆಡ್ಕೋತ ಅಲ್ಲೇ ಕುಂಡಿರ್ತಾರ. ಈಗ ಬರಂಗಿಲ್ಲ, ಬೆರಿಕ್ ಭಾಳ ಆಗ್ಯಾರ. ಹೌದಿಲ್ಲ ಪಾಪು? ಸಾಲಿಗೆ ಹೋಗಲ್ಲ ಅಂಗನವಾಡಿಗೆ? ಯಾಕೆ ಸೂಟಿ ಐತೆ? ಸಪ್ಲ ಮಾಡ್ಬಿಡೋದನ್ನ ಹಂಗೆ ಮಾತಾಡ. ಎಷ್ಟು ಕ್ಯೂಟ್ ಮಾತಾಡ್ತಾ ನೋಡ್ರಿ. ಹಾಯ್ ಮಾಡು ಪಾಪು. ಹಾಡು ಒಂದು ಹಾಡು. ಹಾಂ ಹಾಂ ಏನು? ಹಾಂ ಹಾಡು ಹಾಡ್ತಾಳ್ರಿ. ಏನೋ ಹಾಡತ್ತಾಳ. ಹಾಂ, ಏನಮ್ಮ ಪಾಪು ಹಾಡು? ಜೋರಂಗೆ ಹಾಡ್ಲಾ? ಕೈ ಕಟ್ಟಿ ಹೆಂಗೆ ಸಾಲ್ಯಾಗ ಹೆಂಗೆ ಕಳಿಸ್ತಾ ಟೀಚರ್ ಹಾಡು ನೋಡು. ಇವು ಯಾವ್ದು ಹಾಡ? ಯಾವ್ದು? ಹಾಂ, ಜಾತಿ ಮಗ ಅಲ್ಲ? ಏನಿದು ಹಾಡ? ಇನ್ನೇನು ಹಾಡು ಜೋರಂಗಿ. ಏನವ ನಿನ್ನ ಹಾಡತ್ತಿದೀವಿ ಅಲ್ಲಗಿತ್ತು. ನಾನು ಸಾಲಿ ಅಂದ ಅಲ್ಲಿ ಇದು ಟೇಪ್ನಂದು ಹಾಡತ್ತಿದ್ದಿಲ್ಲ. ಇದ್ರದ್ದು ಹಾಡು ಹೂವಿನ ಬಾಣದಂತೆ. ಅದು ಬರಲ್ಲ ನಿನಗೆ? ಚಿನ್ನೆ ಹಾಡ್ತಾನ. ಹೇಳತ್ತೀನಿ ಕೇಳ ಚಿನ್ನ. ಅದು ಬರ್ತೈತೇನೆ ಹಾಡು ನೋಡೋಣ. ಹಾಂ ಹಾಂ, ಬರೋದಿಲ್ಲ. ಭಾಳ ಜಬ್ಬದಿದ್ದಾರೆ, ಹಾಡ್ತಿರ್ತಾರೆ. ಡ್ಯಾನ್ಸ್ ಮಾಡ್ತೀನಿ. ಹಾಂ, ಡ್ಯಾನ್ಸ್ ಮಾಡ್ತಿ? ಹಾಡ ಹಚ್ಬೇಕ್ರಿ ಆಕಿಗೆ. ಇಷ್ಟು ಚಂದ ಕುಣಿತಾರ್ರಿ. ಮುಗಿಯದ ಹಾಡು. ಈ ಕಡೆ ಬಾ, ಈ ಕಡೆ ಸರದ್ ಬಾ. ಅದು ತೆಗ್ನ್ಯಾಂಗ ಕಡೆ ನೋಡಿ ಹೊಲಸಾಗ್ಲತ್ತದ ಪ್ಯಾಂಟ್. ಇಲ್ಲೇ ಕುಂಡ್ರಲ್ಲ ಪಾಪು ನನ್ನ ಜೊತೆ ಮಾತಾಡ್ಕೋತ. ಹಾಂ, ಅಲ್ಲ ನಾ ತಾರಕ್ಕೆ ಹೋಗಿ ನಾನು ಆತ. ಹೋಗಿ ದಂಡಿಗೆ ಓಟ್ ಹೋಗಿ ಹಿಂಗೆ ಆಶ್ ಹೋಗಿ ಒಂದೊಂದಾಶ್ ರೋಡಾಗ ಒಟ್ಟು ಹೋಗಬೇಡ. ಟಾಟಾ ಮಾಡು. ಟಾಟಾ ಬಾಯ್. ಟಾಟಾ. ಚಪ್ಪಲ್ ತಗೊಂಡ್ ಬಂದೇನು? ಇಲ್ಲ ಹೋಗಂಗಂದ್ರೆ ಹಾದರಿ. ಅವ್ರ ತಮ್ಮಾಗ ಕುರ್ಕುರು ಯಾಕೆ ಬಂದಾರಕ್ಕೆ. ಬರೀ ಸ್ನೇಹಿತರೆ, ಬ್ಲೌಸ್ ಸ್ಟಿಚಿಂಗ್ ಇದು ಮಾಡ್ತೀನಿ ರೀ.
ಹುಕ್ಕ ಹಾಸ್ತೀನಿ ರೀ ಇವಕ್ಕೆಲ್ಲ ರೆಡಿ ಮಾಡಿಟ್ನಂದ್ರೆ ಒಯ್ತಾರ್ರಿ. ಮದ್ವೆ ಬ್ಲೌಸ್ ಅದಾವ್ರಿ. ನಾನಂತರೂ ಹೊಲಿಯಂಗಿಲ್ಲ ಅಂತ ಹೇಳ್ಬಿಡ್ತಿದ್ರಿ. ನನಗೆ 2-3 ದಿನ ಬಟ್ಟಿನ ಸ್ಟಿಚ್ ಮಾಡಬೇಡ ಅಂದಾರಿ. ರಿಪೋರ್ಟ್ ನೋಡಿದ್ರೆ ಹಂಗೈತ್ರಿ. ಅದನ್ನ ಏನು ಮಾಡೋದ್ರಿ. ಮನ್ಯಾಗೂ ಬೈಯಾಕತ್ತಾರಿ, ನೀನು ಎಲ್ಲೇರಿ ಒಂದು 50 ರೂಪಾಯಿ ಕೆಲಸ ಮಾಡಿದ್ರಾಗ ನಮ್ಗೆ 1000 ರೂಪಾಯಿ ಹಾಕ್ಲತ್ತಿದ್ದಿ. ಕೆಲಸ ಮಾಡೋರ್ಗಿನೂ ಮಾಡು ಬಿಡುವಲ್ಲಿ ನೀನು ಕೊಳೆ ಮಾಡ್ಕೊಂಡ್ರಲಾಕತ್ತಿದ್ದಿ. ನೀನು ಕಟ್ಕೊಂಡು ನಾನು ಭಾಳ ಪಡಬಾರ ಕಷ್ಟ ಪಡಾಕತ್ತೀನಿ ಅಂತ ಹೇಳ್ತಾರೆ ನಮ್ಮ ಯಜಮಾನ್ರು ಒಂದೊಂದು ಸಲ ರೀ. ನೀನು ನಮ್ಮಂಥವ್ರ ಮನ್ಯಾಗ ಮದ್ವೆ ಆಗಿ ಹೋಗ್ಬಾರ್ದಿತ್ತು. ನೀನು ಯಾರೇ ದಿನ ಕೂಲಿ ಕೆಲ್ಸಕ್ಕೆ ಕಳ್ಸೋರ್ ಮನೆಗೆ ಹೋಗೋದಿರ್ತೈತಿ ಹೇಳಿ ಎಲ್ಲರೂ ಹೋಗ್ತಾರೆ. ಮನ್ಯಾಗ ಕುತ್ಕೊಂಡು ಊಟ ಮಾಡಿ ಕಮ್ಮಗೆ ಇರುವತ್ತಂದ್ರೆ ಊರ್ದ ಉಸಾಬ್ರಿ ಮಾಡಿ ಎಲ್ಲ ಚಿಂತೆ ಮಾಡಿ ಹಾಳು ಸುದ್ದಿ ಎಲ್ಲಾರ್ದು ತೊಗೊಂಡು ನಮಗೆ ಪೆಟ್ಟಾಗಂಗೆ ಮಾಡಾಕತ್ತಿದ್ದೀನಿ. ನೀನು ಏನು ಮಾಡ್ಬೇಕು ನಾವು ತಗೊಂಡೊಂದು ಟೈಮ್ದಾಗ ಹಂಗತ್ತಾರ್ರಿ ನೋಡಿ ಸ್ನೇಹಿತರೆ. ಮಧ್ಯಾಹ್ನ 4 ಗಂಟೆಗೆ ನನ್ನ ಲಾಗ್ನ ಅಲ್ಲಿಗೆ ಸ್ಟಾಪ್ ಮಾಡ್ದಕ್ಕಿ ಮತ್ತೆ ಮನೆಗೆ ಬಂದು ಕಂಟಿನ್ಯೂ ಮಾಡಾಕತ್ತೀನಿ ರೀ. ಸಿಕ್ಕಾಪಟ್ಟೆ ಚಳಿ ರೀ. ಅವಷ್ಟು ಬ್ಲೌಸ್ಗಳಿಗೆ ಹುಕ್ಸ್ ಹಚ್ಚಿದ್ದಾರೆ, ಕೈವಲ್ಗಿ ಹುಕ್ಸ. ಮತ್ತು 4 ಸೀರೆ ಪಿಕೋ ಹಾಕಿದೆ ಸ್ನೇಹಿತರೆ. ಏನೂ ಕೆಲಸ ಇಲ್ಲ ಅಂದರೂ ಟೈಲರಿಂಗ್ದಿಂದ ತುಂಬಾ ಅನುಕೂಲ ಇದೆ ರೀ. ಬಿಟ್ಟು ಕೂತ್ರಂದ್ರೂ ನಡೆಯಂಗಿಲ್ಲ. ಯಾಕಂದರೆ ನಾಳೆ ರವಿವಾರ ಮದುವೆ ಐತಿ ಸ್ನೇಹಿತರೆ. ಇನ್ನೊಂದು ಒಂದು ಕಡೆ ಖುಷಿ ಆದ್ರೆ ಒಂದು ಕಡೆ ಬೇಜಾರು ನೋಡ್ರಿ. ಆ ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಿ ಕೊಡಬೇಕಾಗಿತ್ತು ನಾನು. ನಿನ್ನೆ ಡಾಕ್ಟರ್ ಅಂದರು ಸ್ವಲ್ಪ ದಿನ ಬಿಡ್ರಿ, ಇನ್ನೊಂದು ಸಲ ಟೆಸ್ಟಿಗೆ ಬರೋ ಮಟ್ಟ ಆದರೂ ಸ್ವಲ್ಪ ಹೀಟ್ ಆಗೋದನ್ನು ಜಾಸ್ತಿ ತಿನ್ನಕ್ಕೆ ಹೋಗ್ಬೇಡ್ರಿ. ಮತ್ತು ಹೀಟ್ ಆಗೋಂಗ ಸ್ಟಿಚಿಂಗ್ ಅದು ಮಾಡಕ್ಕೆ ಹೋಗ್ಬೇಡ್ರಿ ತಂದಿದ್ರೆ. ಅದಕ್ಕೆ ಯಜಮಾನ್ರು ಪದೇ ಫೋನ್ ಹಚ್ಚಿ ಕೇಳಾಕತ್ತಿದ್ರು, ಬಟ್ಟೆ ಏನಾದರೂ ಹೊಲಿತಾ ಇದೆಯಾ ಅಂತ. ಸಿಕ್ಕಾಪಟ್ಟೆ ಚಳಿ ಇತ್ತು ನನಗೆ. ಹೊಲಿಯೋಕ್ಕೆ ಮೊದಲೇ ಸುಸ್ತು ಆಗ್ತಾಯಿತ್ತು. ಆ ಚಳಿ ಒಳಗೆ ಅಲ್ಲಿ ಮಷಿನ್ ಮ್ಯಾಗ ಕೂತು ಹೊರಗಡೆಯಿಂದ ಗಾಳಿ ಬರ್ತಾಯಿತ್ತು. ಆವಾಗ ನಾನು ಏನು ಬಟ್ಟೆ ಸ್ಟಿಚ್ ಮಾಡಿಲ್ಲ. ಮತ್ತು ನನ್ನ ಹೆಲ್ತ್ನು ನಾನು ನೋಡ್ಕೋಬೇಕಲ್ಲ ಸ್ನೇಹಿತರೆ. ನನಗೋಸ್ಕರನೇ ಎಲ್ಲರೂ ನನಗೂ ನೋಡಿ, ಮನುಷ್ಯರು ಎಷ್ಟೇ ಪಡೋದು ಕೂಡ ನಮಗೋಸ್ಕರ ನಾವು ಕಷ್ಟಪಡ್ತಿರ್ತೀವಿ. ನಮ್ಮ ಆರೋಗ್ಯನ ಸುಧಾರಣೆ ಆಗ್ಲಿಕ್ಕೆ ಎಷ್ಟು ಕಷ್ಟಪಟ್ಟು ಕೆಲಸ ಮಾಡಿದ್ರೆ ಅದು ಏನಾಯ್ತು ಅಂದ್ಕೊಂಡು ಇವತ್ತೇನು ಬಟ್ಟೆ ಸ್ಟಿಚ್ ಮಾಡಿಲ್ಲ. ಬ್ಲೌಸ್ ಕೊಡಬೇಕಾಗಿತ್ತು. ನಾಳೆ ಎಷ್ಟೊತ್ತಿದ್ರು ಕೊಡ್ತೀನಿ ಅಂತ ಹಿಡಿದಿದ್ದೀರಿ. ನನಗೆ ಅವರು ಬುಧವಾರ ದಿನ ಕೊಟ್ಟಿದ್ರೆ ಆಯ್ತಾ, ಗುರುವಾರ ದಿನ ನಾನು ಹಾಸ್ಪಿಟಲ್ಗೆ ಹೋಗಿ ಬಂದು ಕಟ್ ಮಾಡಿ ಇವತ್ತು ಎಷ್ಟೊತ್ತಿದ್ರು ಹೊಲಿದು ಕೊಡ್ತೀನಿ ಅಂದಿದ್ದೆ. ಶನಿವಾರ ದಿನ ಬೆಳಿಗ್ಗೆ ಆದರೂ ಕೊಡ್ರಿ ಅಂತಂದಿದ್ರೆ ಆಯ್ತು ತಂದ ಹಿಡ್ದಿದ್ದೆ ಸ್ನೇಹಿತರೆ. ಆಗಲಿಲ್ಲ ರೀ ನನ್ನ ಕಡೆಯಿಂದ. ಮತ್ತು ಸಂಜೆ ಬಂದ್ರಿ ಅವರು ಕೇಳಕ್ಕೆ. ನಾನೇ ಒದರಿ ಹೇಳಿದೆ ರೀ ಅವ್ರಿಗೆ, ಇಲ್ಲಿಯವರು ಇದ್ರಿ ಹಿಂಗಾಗೈತ್ರಿ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಆಗೈತಿ. ಬ್ಲೌಸ ನೀವು ಯಾವುದಾದ್ರೂ ಸಾರಿಗಳು ಮೊದಲೇದು ಅಡ್ಜಸ್ಟ್ ಮಾಡ್ಕೊಂಡ ಮದ್ವೆಗೆ ಹೋಗ್ರಿ ನಾನು. ಆಯ್ತು ಬಿಡ್ರಿ, ಮತ್ತು ನಿಮ್ಗೆ ಹೆಲ್ತ್ ಪ್ರಾಬ್ಲಮ್ ಆದಾಗ ನಾವು ಒತ್ತಾಯ ಮಾಡೋಕ್ಕೆ ಸಾಧ್ಯ ಇಲ್ಲ. ಬ್ಲೌಸ್ ಅಂತರೂ ಬೇರೆ ಕಡೆ ಅಂತರೂ ಹೋಗಂಗಿಲ್ಲ ಸ್ನೇಹಿತರೆ. ಅವರು ಅದಾವ್ರಿ. ಆದರೆ ಅವ್ರಿಗೆ ಹೆಂಗಂದ್ರೆ ರೀ, ಮತ್ತು ಉಟ್ಕೋದಲ್ಲ ಬೇರೆದ ಚೇಂಜ್ ಇಡಬೇಕಂತೇಳಿ ಹಾಕಿದ್ದೀವ್ರಿ ನಾವೇನ. ಬ್ಲೌಸ್ ಏನಿಲ್ಲ, ರಗಡ್ ಹೊಲ್ದು ಕೊಟ್ಟಿರಿ ನೀವು. ನಿಮ್ಮ ಹೆಲ್ತ್ನು ನೀವು ನೋಡ್ಕೋರಿ, ಆರಾಮ್ ಮಾಡ್ಕೋರಿ. ಮತ್ತೆ ಹೊಲ್ದು ಕೊಡಕತ್ರಿ ಅಂದರೆ ನನ್ನ ಕಸ್ಟಮರ್ ನೋಡ್ರಿ ಎಲ್ಲರೂ ಹಾಗೆ ಅದಾರಿ. ಹಂಗೆ ಎಷ್ಟೇ ಆರಾಮ್ ತಪ್ಪರು ಕೂಡ ಒತ್ತಾಯ ಮಾಡಿ ಯಾರು ಬಟ್ಟೆ ಸ್ಟಿಚ್ ಮಾಡ್ಕೊಳಂಗಿಲ್ಲ. ಆರಾಮ್ ಆಗೋಣ ಹೊಲ್ದು ಕೊಡಕತ್ರಿ, ರೆಸ್ಟ್ ಮಾಡಿರಿ, ಎಲ್ಲರೂ ರೆಸ್ಟ್ ಮಾಡಿರಿ ಅಂತ ಹೇಳ್ತಾರೆ. ಇಂಥ ಕಸ್ಟಮರ್ನ ಸಿಗಾಕು ನಾನು ಪುಣ್ಯ ಮಾಡ್ಬೇಕ್ರಿ. ಒಬ್ಬೊಬ್ರು ಕಸ್ಟಮರ್ ಇರ್ತಾರೆ, ನಿಮ್ಗೆ ಆಗ್ಲಿಕ್ರೆ ಯಾಕೆ ಹಿಡ್ದಿರಿ ಹಂಗೆ ಹಿಂಗೆ ಹತ್ತಿರ್ತಾರೆ. ನನಗಂತೂ ಯಾರೂ ಅಂದಿಲ್ಲ. ಮತ್ತು ಆ ಥರ ಅನ್ನೋರು ಕಸ್ಟಮರ್ನ ನಾನು ಜಾಸ್ತಿ ಹಚ್ಕೊಳಂಗಿಲ್ಲ. ಹಚ್ಕೊಳಂಗಿಲ್ಲ ಸ್ನೇಹಿತರೆ. ಈ ಟೈಮ್ 9:30 ಆಗೈತ್ರಿ. 9:30 ಆಗೈತಿ. ಊಟ ಮಾಡಿದೆ ರೀ. ಮಧ್ಯಾಹ್ನ ಊಟಕ್ಕೆ ಬರೋಕ್ಕಾಗಲ್ಲ, ಥಂಡಿಗೆ ಹೊರಗಡೆನೇ ಬರೋಂಗಾಗಲಿಲ್ಲ ಸ್ನೇಹಿತರೆ. ಆಡುಗಳ್ನೂ ಬಿಟ್ಟಿಲ್ಲ. ಆಡುಗಳಿಗೆ ಮೇವು ತಂದು ಇಷ್ಟು ಹೋಗ್ಬಿಟ್ಟಾರೆ 2. ನೀನೇ ಬೆಳಗ್ಗೆ 1 ಹೊರಿ ತೊಗೊಂಬಂದಿಟ್ಟಿದ್ರೆ ಮತ್ತು ಸಂಜೆ ಹೋಗೋ ಮುಂದೆ ಮತ್ತೊಂದು ಹೊರಿ ಸಜ್ಜಿ ಮೇವು ತಂದಿಟ್ಟಿದ್ರೆ. ಮತ್ತೊಂದು ಹುಡುಗ ವಾಡಿ ತೊಗೊಂಡು ಹೊಂಟಿದ್ರಿ. ಹುಡುಗನ ಕಡೆ ಸ್ವಲ್ಪ ವಾಡಿ ಇಸ್ಕೊಂಡೆ. ನನ್ನ ಆಡುಗಳಿಗೊಂದು ಬರ್ಚಕ್ಕೆ ಹೊಟ್ಟೆ ತುಂಬೈತ್ರಿ. ನನ್ನ ಹೆಲ್ತ್ ನೋವು ನೋಡಿಕೊಂಡು ನೋಡ್ರಿ. ಇಲ್ಲಾಂದ್ರೆ ದಿನ ಬಿಡು ಅಂಥೇಳಿ ಇದು ಮಾಡ್ತಿದ್ದಾರೆ. ಬಿಡು ಅಂಥೇಳಿ ಒಂದು ಸಾಣೆ ಒದರ್ತಿದ್ದೆ. ಇವತ್ತು ಅವ್ರದ್ದೇನು ಪ್ರಾಬ್ಲಮ್. ಯಾಕಂದ್ರೆ ನನಗೆ ಹುಷಾರಿಲ್ದಾಗ ಎಷ್ಟು ಕೆಲಸ ಮಾಡಿ ನೋಡ್ರಿ. ಸಬ್ಬಸ್ಗಿ ಪಲ್ಯ ಊಟ ಮಾಡಿನ್ರಲ್ಲ, ಡರಿ ಬರಾಕತ್ತವ್ರಿ. ಸಬ್ಬಸ್ಗಿ ಊಟ ಮಾಡ್ರೆ ಮತ್ತು ಪದೇ ಡರಿ ಬರೋದ್ರೆ ಅದ್ರದ ಬರ್ತೈತಿ. ಒಬ್ಬೊಬ್ರು ಆ ಡರಿ ಬರೋದಷ್ಟಿಂದನ ಸಬ್ಬಸ್ಗಿ ಪಲ್ಯ ತಿನ್ನಂಗಿಲ್ಲ ರೀ. ಅದು ನಮಗಂತೂ ಇಷ್ಟ ರೀ. ಜಾಸ್ತಿ ಏನು ಬರಂಗಿಲ್ಲ ರೀ. 1-2 ಸಲ ಬರ್ಬೋದು ಅಷ್ಟೇ. ಊಟ ಮಾಡಿನಿಲ್ಲ, ಈಗ ಜಸ್ಟ್ ಈಗ ಊಟ ಮಾಡಿನತ್ತೆ. ಸ್ವಲ್ಪ ಡರಿ ಬಂದಂಗೆ ಆಯ್ತು ನೋಡ್ರಿ ಅಷ್ಟೇ. ಆಯ್ತು ರೀ. ಮೆಡಿಷನ್ ಮಧ್ಯಾಹ್ನದಾಗ ಮೆಡಿಷನ್ ತೊಗೊಳಿಲ್ಲ ರೀ. ಮನೆಗೆ ಬಂದು ಊಟನೂ ಮಾಡಿಲ್ಲ. ಸಿಕ್ಕಾಪಟ್ಟೆ ಚಳಿ ಆದಂಗೆ ಅಲ್ಲತ್ತು. ಅಲ್ಲೇ
ಸ್ವಲ್ಪ ಇದು ಬಾಳೆಹಣ್ಣು ಇದ್ರಲ್ಲೇ ನೀವು ಒಂದೆರಡು ಬಾಳೆಹಣ್ಣು ತಿಂದೆ ಸ್ನೇಹಿತರೆ, ಮತ್ತು ಒಂದು ಜಾಮೂನ್ ತಿಂದೆ ಅಂಗಡಿಯಿಂದ. ಅಷ್ಟೇ ನೋಡ್ರಿ ಮಧ್ಯಾಹ್ನದ ಊಟ. ನಾನು ಹೋಗೋ ಮುಂದೆ ಲೇಟ್ ಮಾಡಿ ಹೋಗಿದ್ದೆ, ಮತ್ತು ಎಲ್ಲ ಹೊರಗಡೆಯಿಂದ ಎಲ್ಲ ಒಳಗೆ ತೆಗೆದು ತಂದಿಡಬೇಕು. ಕಸ್ಟಮರ್ ಅವು ಬ್ಲೌಸ್ಗಳನ್ನ ಹುಕ್ಸ್ ಹಚ್ತಾ ಇದೆ, ಅದನ್ನೆಲ್ಲ ತೆಗೆದಿಡಬೇಕು. ಅಂದರೆ ಯಾವುದು ಬೇಸರ ಮಾಡ್ಕೊಂಡೆ ಸುಮ್ಮನೆ ಇನ್ನೇ ಹೊತ್ತನೇ ಹೊಂಟೈತಿ. ಟೈಮ್ 8:30 ಬಂದೆ ರೀ ಮನೆಗೆ. ಬಂದು ಊಟ ಮಾಡಿ ಮತ್ತೆ ಒಂದು 10 ನಿಮಿಷ ಆಯ್ತು ರೀ. ಇವತ್ತು ಟಿ ವಿನೂ ಬಂದ್ ಮಾಡಿಬಿಟ್ಟಿನಿ ರೀ, ಯಾಕಂದ್ರೆ ನೋಡ್ಕೋತ ಹಂಗೆ ಮುಕ್ಕೊಂಡು ಹಂಗೆ ಟಿ ವಿ ಆನ ಇರ್ತೈತ್ರಿ. ಅದು ಎದ್ದು ಬಂದ್ ಮಾಡೋಕೆ ಆಗಂಗೆ ಇಲ್ಲ ರೀ, ಹಿಂಗೆ ನಿದ್ದೈತಿ ಹಂಗೆ ಮುಕ್ಕೊಂಡು ಬಿಟ್ಟಿರ್ತೀನಿ ರೀ. ಅದಕ್ಕೆ ನಿಮ್ಮ ಜೊತೆ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು, ವಿಡಿಯೋನ ಜಾಸ್ತಿ ಮಾಡ್ಕೊಂಡಿಲ್ಲ ಇವತ್ತು. ಸಿಕ್ಕಾಪಟ್ಟೆ ಸ್ವಲ್ಪ ತಲೆ ನೋವು ಆಗಕತ್ತೈತಿ ಸ್ನೇಹಿತರೆ. ಹೊರಗಡೆ ತಂಪೈತಿಲ್ಲ ನಮ್ಗೆ, ಈ ವೆದರ್ ಆಗಿ ಬರಂಗಿಲ್ಲ ರೀ ಅಲರ್ಜಿ ಮನುಷ್ಯರಿಗೆ. ಕಾರ್ ಪುಚ್ಕೊಂಡು ಬೆಚ್ಚ ಕೂತ್ಕೊಂಡು ಅವಷ್ಟೊಟ್ಟು ಬ್ಲೌಸ್ಗಳದೆಲ್ಲ ಹುಕ್ಸ್ ಹಚ್ಚಿದೆ ರೀ. ಅದರಲ್ಲಿ ಒಂದು ಮಾತ್ರ ಉಳಿತು. ಎಷ್ಟು ಡಿಗ್ಗ ಹಾಕ್ಕೊಂಡಿದ್ದ ಸ್ನೇಹಿತರೆ, ಒಂದೇ ಉಳಿತ್ರಿ. ಅದು ಸ್ವಲ್ಪ ಹಿಂದ್ಗಡೆ ದಾರ ಹೆಣಿಕೆ ಹಾಕೋದಿತ್ತು ರೀ, ದಾರದಲ್ಲೇ ಡಿಸೈನ್ ಇತ್ತದು. ಅದು ಒಂದು ಮಾತ್ರ ಉಳಿತ್ರಿ ನೀಲಿ ಕಲರ್. ಮಿಕ್ಕಿದೆಲ್ಲ ಅದು ರೀ. ಮತ್ತು ಗಿರೇಕಿಗಳು ಬಿಟ್ಟು ಗಿರೇಕಿ ಕೊಡಿದ್ರೆ ಅಂತ ಮತ್ತು ಅವು 4 ಸೀರೆ ಹಿಡ್ದಿದ್ದಾರಲ್ಲ, ಮದ್ವೆ ಮನೆಯವ್ರ ಹುಡುಗಿದೇ ಇದ್ದು ರೀ. ಅವು ಮಧ್ಯಾಹ್ನ ತಂದು ಕೊಟ್ರಿ, ಸಂಜೆ 6 ಗಂಟೆಗೆ ಒಯ್ತೀವ. ನಾನು ಅವರು ಹಾಕಿಟ್ರತ್ತ ಮತ್ತೆ ಮಾಡ್ಬೇಕು, ಮತ್ತು ಹುಕ್ಸ್ ಆದ್ರೆ ಆಮೇಲೆ ಹಚ್ಚಕ್ಕೆ ಬರ್ತೈತಿ. ತಂದೇರೆ ಹಾಕಿದಾರೆ. ಮತ್ತೊಬ್ಬಕ್ಕೆ ಅಜ್ಜಿ ಬಂದು ಕುಂಡಿರ್ತಾರಲ್ಲ ನನ್ನ ಹತ್ರ. ಆ ಅಜ್ಜಿ 2 ನಿನ್ನೆ ಅವರೇ ಸೀರೆ ತಂದಾರತ್ರ, ಅವ್ರ ಕೈಯಾಗ ಅಮೌಂಟ್ ಕೊಟ್ಟಿರತ್ತ. ಅವು 2 ಸೀರೆ ಪಿಕ್ಕು ಹಾಕ್ತಾರೆ, ಅವು 2 ಸೀರೆ ಪಿಕ್ಕು ಹಾಕಿದೆ. 40 ರೂಪಾಯಿ ಆಯ್ತು ರೀ ಇವತ್ತು. ಎಷ್ಟೇ ಆಗಲ್ರಿ, ನಮ್ಮ ಹೆಲ್ತ್ನ ನಾವು ನೋಡ್ಕೋಬೇಕು. ಒಂದೊಂದು ದಿನ ಹೆಚ್ಚು ಆಗ್ಬೋದು, ಒಂದೊಂದು ದಿನ ಕಡಿಮೆನೂ ಆಗ್ಬೋದು. 10-12 ಜಂಪರ್ ಹೊಲಿಯಕ್ಕೆ ನಾನು ಇವಾಗ ಈ ಸ್ಟೇಜಿಗೆ ಬಂದು ಕೂತೀನಿ ಅಂದ್ರೆ ನನ್ನ ಪ್ರಾಬ್ಲಮ್ನ ನಾನೇ ತಂದ್ಕೊಂಡಂಗೆ ಆಗೈತಿ. ಅದಕ್ಕೋಸ್ಕರ ನಂದು ಬ್ಲಡ್ ಯಾವಾಗೂ ಇಷ್ಟು ಕಡಿಮೆ ಆಗಿದ್ದಿಲ್ಲ ರೀ. ಎಷ್ಟಂದ್ರೆ ನಮ್ಮ ಚಿನ್ನೂನ ಡಿಲಿವರಿ ಆದಾಗ ನನಗೆ ಇಷ್ಟು ಪ್ರಾಬ್ಲಮ್ ಆಗೈತೆ ರೀ. ಬ್ಲಡ್ ಕಮ್ಮಾಗಿ ಬ್ಲಡ್ ಹಾಕೋ ಪೊಸಿಷನ್ ಬಂದಿತ್ತು ರೀ. ಆದರೆ ಈಗ ಮತ್ತೆ ಅದೇ ಪೊಸಿಷನ್ದಾಗ ಬಂದೈತೆ ಅಂದ್ರೆ ಬ್ಲಡ್ ವೈಟ್ ಬ್ಲಡ್ ಕಮ್ಮಾಗೈತೆ ರೀ. ನನಗೆ ಸ್ವಲ್ಪ ವೈಟ್ ಬ್ಲಡ್ ಕಡಿಮೆ ಆಗೈತೆ ಅಂತ ರಿಪೋರ್ಟ. ವೈಟ್ ಬ್ಲಡ್ ನನಗೂ ಓದಕ್ಕೆ ಬರೋಂಗಿಲ್ಲ ಸ್ನೇಹಿತರೆ, ಯಾವ ಬ್ಲಡ್ ಕಮ್ಮಿ ಆಗೈತೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಅವ್ರು ಹೇಳಿದ್ದ ನಾವು ಕೇಳ್ಬೇಕು. ಅದು ಚಿಕ್ಕಾಪಟ್ಟೆ ಹಾಸ್ಪಿಟಲ್ದಾಗ ಜನ ಇದ್ರಿ. ಡಾಕ್ಟ್ರ್ ಏನು ಹೇಳ್ತಾರೆ ಅದನ್ನ ಕೇಳೋದು, ಮೆಡಿಷನ್ ತೊಗೊಂಡ್ಬರೋದು ಅಷ್ಟೇ ರೀ. ಅಷ್ಟೇ ಆಯ್ತು ರೀ. ಯಾವ್ದು ಬ್ಲಡ್ ಕಮ್ಮಿ ಆಗೈತೆ ಅನ್ನೋದು ಅದು ನನಗೆ ಗೊತ್ತಾಗಲಿಲ್ಲ. ಹೆಲ್ತ್ ಪ್ರಾಬ್ಲಮಲ್ಲಿ ಐತಿ, ಸ್ವಲ್ಪ ರೆಸ್ಟ್ ಮಾಡಿರಿ. ಮತ್ತು ಹೀಟ್ ತಿನ್ಸ ಯಾವುದು ತಿನ್ನಕ್ಕೆ ಹೋಗ್ಬೇಡ್ರಿ, ಹೀಟ್ ಆಗೋಂಗೆ ಬಾಡಿ ಇಟ್ಕೋಬೇಡ್ರಿ ಅಂತಂದ್ರೆ ಆಯ್ತು ರೀ. ಅತ್ತನೇ ಒಂದು 4 ದಿನದ್ದು 3 ದಿನದ್ದು ಮೆಡಿಸಿನ್ ಕೊಟ್ಟಾರೆ. ವಾಪಸ್ ಮತ್ತೆ ಬ್ಲಡ್ ಚೆಕ್ ಮಾಡಿಸ್ಬೇಕ್ರಿ ಅಂದ್ರಿ. ನಾನು ನಮ್ಮ ಮನ್ಯಾಗ ಬೈದ್ಬಿಟ್ಟು ಹೋದ್ರಿ. ಹೋಗೋ ಮುಂದನ ಬೆಳಗ್ಗೆ ಮತ್ತೆ ಕಾಲ್ ಮಾಡಿರೋದು ಮಸ್ತ್. ಆವಾಗಲೇ 8ಕ್ಕೆ ಆಗಿದ್ದಿಲ್ಲ ರೀ. ಯಾವಾಗ ಹಚ್ಚಿದ್ರು ಫೋನ್, ಇನ್ನು ಹೋಗ್ಬಿಡು, ಇನ್ನು ಮನೆಗೆ ರೆಸ್ಟ್ ಮಾಡು, ಹೋಗಿ ಮನೆಗೆ ಹೋಗು. ಎಷ್ಟು ಕಷ್ಟಪಡೋದು ನಮ್ಮ ಜೀವನಕ್ಕೆ ಮಾಡ್ಕೋತೀವಿ ನಾವು. ಜೀವನ ದಶಿಂದನೇ ಮಾಡ್ತೀವಿ. ಈ ಜೀವನಕ್ಕನ ಸುಖ ಇಲ್ಲ ಅಂದಾಗ ಯಾವ ಕೆಲಸ ಮಾಡ್ರ ಮೇಲೆ ಏನು ಉಪಯೋಗ ಐತೆ ಅಂಥೇಳಿ ಅನ್ನಕತ್ರ ಸ್ನೇಹಿತರೆ. ಅದಕ್ಕೆ ಜಲ್ದಿ ಬಂದುಬಿಟ್ಟಾರೆ. ಜಲ್ದಿ ಬಂದು ಊಟ ಮಾಡಿ ಮಲ್ಕೊಳತ್ತೀನಿ. 9:30 ಆಗೈತೆ ರೀ ಇವತ್ತು. ಒಂದು ಅರ್ಧ ಗಂಟೆ ಬಿಗ್ ಬಾಸ್ ನೋಡ್ಬೇಕು ಅನ್ನಂಗೆ ಆಗ್ತೈತೆ. ಕರೆ ತಲೆಯಾಗ ಮಧ್ಯಾಗ ತಲೆ ಹೊಡ್ಯಾಕತ್ತೈತ್ರೆ. ಅದಕ್ಕೋಸ್ಕರ ನೋಡಿ ಸ್ನೇಹಿತರೆ. ಮತ್ತು ನಾಳೆ ಶನಿವಾರ, ಆಂಜನೇಯನ ವಾರ. ಇವಾಗ ಹೆಂಗಂದ್ರೆ ರೀ, ಅಂಜನಾದ್ರಿಗೆ ಹೊಂಟಾರಿ ಎಲ್ಲ ಯುವಕರೆಲ್ಲ. ಆಂಜನೇಯನ ಮ್ಯಾಗ ಮಾಲೆ ಹಾಕ್ಕೊಂಡು ಎಲ್ಲರಿಗೂ ಒಳ್ಳೇದಾಗಲಿ, ಹುಷಾರಾಗಿ ಆಂಜನೇಯನ ದರ್ಶನ ಮಾಡಿಕೊಂಡು ವಾಪಸ್ ಬರಲಿ ಅನ್ನೋದು ನೋಡ್ರಿ. ಎಷ್ಟೋ ಜನ ಯುವಕರು ಹೋಗ್ಯಾರಿ, ನಮ್ಮೂರಿಂದ ಕೂಡ ಹೋಗ್ಯಾರ್ರಿ. ಅದಕ್ಕೆ ಹೇಳೋದ್ರಿ, ಹುಷಾರಾಗಿ ಇರ್ಬೇಕ್ರಿ. ಎಲ್ಲೇ ಹೋದ್ರೂ ಮೀರಿ ಹುಷಾರ್ಲೆ ಬರಬೇಕು. ಯಾವ ಕೆಟ್ಟ ದುಷ್ಟ ಚಟಗಳನ್ನ ಮಾಡಬಾರ್ದು ವಾಹನ ಚಲನೆ ಮಾಡೋ ಮುಂದ್ರೆ. ಅದಕ್ಕೆ ರೀ, ಅಲ್ಲಿ ಅಂಜನಾದ್ರಿಗೆ ಹೋದವ್ರೆ ಅದನ್ನು ಮಾಡಂಗಿಲ್ಲ ರೀ. ಮಾಲೆ ಹಾಕಿರ್ತಾರಂದ್ರೆ ಅವರು ಬ್ರಹ್ಮಚಾರಿಗತ್ಲೆನ ಆ ಥರ ಹೋಗಿರ್ತಾರೆ. ಅದಕ್ಕೆ ಬೇರೆದಕ್ಕೆಲ್ಲ ಹೋಗಿರ್ತಾರೆ ಸ್ನೇಹಿತರೆ. ಗುಡ್ಡಾಪುರ ದಾನಮ್ಗಂತೇಳಿ ಹೋಗ್ತಾರೆ. ಹೋದವ್ರೆಲ್ಲರೂ ಅಲ್ಲಿ ಒಂದೇನೋ ಸಿಗ್ತೈತ್ರಿ ಸ್ನೇಹಿತರೆ. ಸಿಂಧಿ ಅಂತಾರೆ, ಏನೇ ಅಂತಾರೆ, ಎಲ್ಲ ಕಾಲೇಜ್ ಹುಡುಗಿಯರು ಎಲ್ಲರೂ ಕುಡಿತಾರೆ ಸ್ನೇಹಿತರೆ. ಅದಕ್ಕೆ ದೇವ್ರಿಗೆ ಅಪಚಾರ ಮಾಡ್ದಂಗೆ ಆಗ್ತೈತ್ರಿ. ದೇವ್ರಿಗೆ ಅಂತೇಳಿ ಇಲ್ಲಿಂದ ಪಾದಯಾತ್ರೆ ಮಾಡ್ಕೊಂಡು ಹೋಗಿ ಅಲ್ಲಿ ಸಿಕ್ಕಾಪಟ್ಟೆ ಕುಡಿಯೋದು ಮಜಾ ಮಾಡೋದು ಆ ಥರ ಮಾಡ್ತಿರ್ತಾರೆ. ಈಗ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕ್ಕೊಂಡು ಅಯ್ಯಪ್ಪ ಸ್ವಾಮಿಗಳು ಹೊಂಟಾರ. ಅಂಜನಾದ್ರಿ ಬೆಟ್ಟಕ್ಕೆ ಆಂಜನೇಯನ ಮಾಲೆ ಹಾಕ್ಕೊಂಡು ಅವ್ರವ್ರು ಹೊಂಟಾರ. ಎಲ್ರಿಗೂ ಒಳ್ಳೇದಾಗಲ್ರಿ.
ನನ್ನ ಮುಖಾಂತರ ಹೇಳಿದ್ರು. ಯಾಕಂದ್ರೆ ನಾನು ಒಂದು ಸ್ವಲ್ಪ ನೋಡ್ತೀನಿ ರೀ, ಎಲ್ಲೆಲ್ಲೂ ಆಕ್ಸಿಡೆಂಟ್ ಆಗಿರ್ತಾವ. ಮೊನ್ನೆ ಎಲ್ಲೋ ಆಗಿತ್ತು ರೀ, 4 ಜನ ರೀ ಯುವಕರು ಒಂದೇ ಕಾರಲ್ಲೇ ಸ್ಪಾಟಲ್ಲೇ ಹೋಗ್ಯಾರಿ. ಕಬ್ಬಿನ ಟ್ಯಾಕ್ಟ್ರಕ್ಕೆ ಹೋಗಿ ಹಿಂದ್ಗಡೆ ಕಾರ್ನ ಹೋಗಿ ದುಗಿಸ್ಬಿಟ್ಟಾರೆ. ಕಾರ್ ಒಳಗಡೆನೆ ಕಬ್ಬುಗಳೆಲ್ಲ ಹೋಗ್ಬಿಟ್ಟವ್ರಿ. 4 ಜನ ಸ್ಪಾಟಲ್ಲೇ ಹೋಗ್ಯಾರೆ. ಹಂಗೆ ಮಾಡಕ್ಕೆ ಹೋಗ್ಬಾರ್ದ್ರಿ. ಜೀವ ಒಂದ್ಸಲ ಹೋಯ್ತಂದ್ರೆ ಮತ್ತೆ ಬರೋಕ್ಕೆ ಸಾಧ್ಯ ಇಲ್ಲ. ಇದ್ದಾಗನ ಅದನ್ನು ಉಳಿಸ್ಕೋಬೇಕು ಯಾವ ಥರ ಅನ್ನೋದು ನೋಡ್ರಿ. ಅದಕ್ಕೋಸ್ಕರ ನೋಡ್ರಿ ಯಜಮಾನ್ರು ಅವನ್ನೆಲ್ಲ ಹೇಳ್ತಾರೆ, ಹೋದ ಪ್ರಾಣ ಬರಂಗಿಲ್ಲ, ಹೊಳ್ಳಿ ಇರುವಾಗನ ನೆಮ್ಮದಿಲೇ ಇರಬೇಕು. ಜೀವನ ಅಂತಂದರೆ ನಿನ್ನೆ ಎಷ್ಟಾದರೂ ಹಾಸ್ಪಿಟಲ್ಗೆ ಹೋಗ್ಬೇಕು. ನನ್ನ ಜೀವನಕ್ಕೆ ಕಬ್ರು ಇಲ್ದಂಗೆ ಕೆಲಸ ಮಾಡಿ ಮತ್ತೆ ನೀನು ಹಾಸ್ಪಿಟಲ್ಗೆ ಹೋಗ್ಬೇಕಾದ್ರೆ ಏನಾಗೈತೆ ನಿನ್ಗೆ, ಯಾಕೆ ಇದು ಮಾಡ್ತೀವಿ, ನಿನ್ನ ಹೆಲ್ತ್ನ ನೀನು ಸರಿಯಾಗಿ ಇಟ್ಕೋ, ಏನೂ ಮಾಡೋಕ್ಕೆ ಹೋಗಬೇಡ ಕೆಲಸ. ನಿನ್ಗೆ ಅಂಗಡಿಗೆ ಹೋಗಂಗಾದ್ರೆ ಹೋಗಂಗಾಲಿಕ್ರೆ ಬಿಟ್ಬಿಡು, ಮೇವು ತಂದು ಹೋಗಿರ್ತೀನಿ ಆಡುಗಳಿಗೆ ಎಷ್ಟು ಮೇಸು, ಹಿಂಗೆ ಹೇಳ್ತಾರೆ ಸ್ನೇಹಿತರೆ. ಒಮ್ಮೆ ಮೇನ್ ಅನ್ಸುತ್ತೆ ಪಾಪ ಅವರೊಂದಷ್ಟು ಕಷ್ಟಪಡ್ತಾರೆ, ನಾವೊಂದು ಸ್ವಲ್ಪನಾದ್ರೂ ಹೆಲ್ಪ್ ಮಾಡಬೇಕಲ್ಲ ಅಂತ ಅಂದ್ಕೊಂಡು ಮಾಡ್ಲಕ್ಕತ್ರ ಈ ಥರ ಪ್ರಾಬ್ಲಮ್ ಆಗ್ತೈತಿ. ಬರೀ ಸ್ನೇಹಿತರೆ ಸಿಕ್ಕಾಪಟ್ಟೆ ತಲೆ ಒಂದು ಸ್ವಲ್ಪ ಏನಾದಂಗೆ ಆಲತ್ತೈತಿ, ಕಣ್ಣು ಮುಚ್ಚಲಾಕತ್ತಾರಿ. ಇಷ್ಟೊತ್ತನ ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದ. ಹಾಗೆ ಗುಡ್ ನೈಟ್, ಬಾಯ್. ನೋಡಿ ನಾಳೆ ಮತ್ತೆ ಸಿಗೋಣ.